ಎಲ್ಲರಿಗೂ ನಮಸ್ಕಾರ. ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ. ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡತ್ತಿದ್ದು ನನ್ನ ಜನ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಪ್ಲೀಸ್ ಸಪೋರ್ಟ್ ಮಾಡಿರಿ. ನಾನು ಏನು ಮಾಡ್ಲಾಕತ್ತೀನಿ ಅಂದ್ರೆ ಇವತ್ತು ಶಿವರಾತ್ರಿ ಅಮಾವಾಸ್ಯೆ ಐತೆ ನೋಡ್ರಿ. ಅದಕ್ಕೆ ನಾನು ಬೇಳೆ ಹಾಕೀನಿ. ಯಾವ ಥರ ನಮ್ಮಲ್ಲಿ ಕಡ್ಲಿ ಬೇಳೆದ ಹೋಳಿಗೆ ಮಾಡ್ತೀವಿ ಈ ವಿಡಿಯೋದಾಗ ತೋರಿಸ್ತೀನಿ ಬರ್ರಿ. ಈ ಗ್ಲಾಸ್ಲೇ ನಾನು 2 ಗ್ಲಾಸ್ ಆಗಷ್ಟು ಕುಕ್ಕರ್ನಾಗ ಬೇಳೆ ಹಾಕ್ತೀನಿ. ಈ ಗ್ಲಾಸ್ಲೆ 2 ಕುಕ್ಕರ್ನಾಗ ಬೇಳೆ ಹಾಕೊಂಡ ಇದನ್ನ ಸ್ವಚ್ಛಂಗಿ ತೊಳ್ಕೊಂಬರ್ತೀನಿ ರೀ. ಮೊದಲು ನೋಡಿರಿ, ಇದನ್ನ ಸ್ವಚ್ಛಂಗಿ ಬೇಳೆ ತೊಳ್ಕೊಂಬಂದಿನಿ ರೀ. ಒಂದು 4-5 ಸಲ ತೊಳ್ಕೊಂಬರ್ಬೇಕು. ಯಾಕಂದ್ರೆ ಮನೆ ಬೇಳೆ ಅಂದ್ರೆ ಒಂದು ಸಲ ತೊಳ್ಕೊಂಬಂದ್ರೆ ನಡಿತೈತಿ. ಇವು ಅಂಗಡಿ ಬೇಳೆ ಆಗ್ತಾವೆ, ಯಾಕಂದ್ರೆ ಫಾಲಿಸ್ ಇರ್ತಾವೆ. ಅದ್ರ ಸಲುವಾಗಿ ಪದೇ ಪದೇ ಒಂದು 4-5 ಸಲ ತೊಳ್ಕೊಂಬರ್ರಿ. ತೊಳ್ಕೊಂಡ್ಬಂದ ಯಾವ ಗ್ಲಾಸ್ಲೆ ನಾವು ಬೇಳೆ ಹಾಕೊಂಡಿವಿ ನೋಡಿರಿ, ಆ ಗ್ಲಾಸ್ಲೆ 5 ಗ್ಲಾಸ್ ಆಗಷ್ಟು ನೀರು ಹಾಕೋಬೇಕ್ರಿ. ನಾನು 1 ಗ್ಲಾಸ ಎಕ್ಸ್ಟ್ರಾ ಹಾಕೊಂಡಿನಿ. 5 ಗ್ಲಾಸ್ ಆಗಷ್ಟು ನೀರು ಹಾಕೋರಿ. ಯಾಕಂದ್ರೆ ಇದಕ್ಕೆ ಕಟ್ಟಿನ ಸಾಂಬಾರು ತೋರಿಸ್ತೀನಿ ರೀ ನಾ ಯಾವ ಥರ ಮಾಡ್ತೇವತ್ತ ಈ ವಿಡಿಯೋದಾಗ. ಇದನ್ನ ಇಷ್ಟು ಹಾಕಿದೆ ಅಂದ್ರೆ ಸಾಂಬಾರು ತಿಗ್ಲಾಕ ಬರ್ತೈತಿ, ಇದನ್ನ ಸಾಂಬಾರು ಮಾಡಕ್ಕೆ ಬರ್ತೈತಿ, ಮತ್ತು ಹಾಗೆ ಬ್ಯಾಳಿನೂ ಕುದಿತಾವೆ, ಮತ್ತು ಸಾಂಬಾರೂ ಆಗ್ತೈತಿ. ಅದರ ಸಲುವಾಗಿ ಇದನ್ನ ಕುಕ್ಕರ ಉಚ್ಕೊಂಡ 5ರಿಂದ 6 ಸೀಟಿ ಹೊಡ್ಕೋಬೇಕ್ರಿ. 6 ಸೀಟಿ ಹೊಡ್ಕೊಳ್ಲಿಕ್ಕಂದ್ರೂ ಕುದಿಲಿಕ್ಕಂದ್ರೆ ಮತ್ತೊಂದು 2 ಸೀಟಿ ಹೊಡ್ಕೊಂಡ್ರೂ ಪರವಾಗಿಲ್ಲ. ಈಗ ನೋಡಿರಿ, ಗ್ಯಾಸ್ ಇದು ಕುಕ್ಕರ್ದು ಇದು ಮುಚ್ಕೊಂಡು ಇಟ್ಕೋತೀನಿ ಗ್ಯಾಸ್ನಾಗ. ಇದು 5-6ರಿಂದ 6 ಸೀಟಿ ಹೊಡ್ಸ್ಕೋಬೇಕು ಇದಕ್ಕೆ. ಈಗ ನೋಡಿರಿ, ನಾನು ಒಂದು ಪರಾತ್ ತೊಗೊಂಡಿನಿ. ಇದಕ್ಕೆ ನಾವು ಪರಾತ್ ಹತ್ತೀವಿ. ಪರಾತ್ ತೊಗೊಂಡು ಇಷ್ಟ ಉಪ್ಪು ಹಾಕೊಳಕತ್ತೀನಿ ನೋಡಿರಿ. ಮೊದಲ ಹಿಟ್ಟು ನಾದ್ಕೊಳಕ್ಕೆ, ಇದು ಕಣಕ ಅಂತೀವಿ ನೋಡಿರಿ. ನಮ್ಮ ಕಡೆ ಕಣಕ ಅಂತಾರೆ, ಹಿಟ್ಟು ನಾದೋದು ಅಂತಾರೆ. ಒಂದೊಂದು ಕಡೆ ಒಂದೊಂದು ಥರ ಅಂತಾರೆ. ನಾನು ಹಿಟ್ಟು ಯಾವ ಗ್ಲಾಸ್ಲೆ ನೀವು ಅಳತಿ ಬೇಕಾದ್ರೆ ಯಾವ ಗ್ಲಾಸ್ಲೆ ಬೇಳೆ ಹಾಕಿರ್ತೀನಿ ನೋಡಿರಿ, ಆ ಗ್ಲಾಸ್ಲೆ 1 ಗ್ಲಾಸಿಗೆ 2 ಹಿಟ್ಟಿಂದ ಇದು ತೊಗೋಬೇಕ್ರಿ. ಎಂಥರ ಮಾಪ್ ಮಾಡಿ, ಅವಾಗ ಅಳತಿ ಗೊತ್ತಾಗ್ತೈತೆ ನಿಮಗೆ. ಈಗ ಈ ಜಾಡಿ ಅಂತಾರೆ ನೋಡಿ, ಚಾಣಿಗೆ ಅಂತೀವಿ, ನಮ್ಮ ಕಡೆ ಚಾಣಿಗೆ ಅಂತೀವಿ. ಅದರಲ್ಲೇ ಈ ಥರ ಸೋಸ್ಕೊಂಡ್ರೆ ಹೊಟ್ಟು ಬರ್ತೈತಿ ನೋಡಿರಿ. ಹಿಟ್ಟು ಸೋಸ್ಕೊಂಡ್ರಿ, ಹೊಟ್ಟು ಅಂದರೆ ಈ ಥರ ಬರ್ತೈತಿ. ಚಾಣಿಸ್ಕೊಳ್ಳೇಬೇಕು. ಈಗ ಈ ಥರ ಮಾಡಿ ನಾನು ನೀರು ಹಾಕೋತೀನಿ. ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೋಬೇಕ್ರಿ. ಯಾಕಂದ್ರೆ ಹದ ಗೊತ್ತಾಗಂಗಿಲ್ಲ. ಅದರ ಸಲುವಾಗಿ ಈ ಥರ ಕಲಿಸ್ಕೋಬೇಕ್ರಿ. ಅಂದರೆ ಹೋಳ್ಗೆ ಮಾಡೋಕೆ ಒಬ್ಬೊಬ್ರು ಅಂತಾರೆ, ಯಪ್ಪ ನಮಗೆ ಹೊಟ್ಟೆ ಹೋಳ್ಗೆ ಬರೋಂಗಿಲ್ಲ ಅಂತತ್ತಾರ. ಹೋಳ್ಗೆ ಬಹಳ ಈಜಿ ರೀ. ಅಂದ್ರೆ ಸ್ವಲ್ಪ ಹಿಟ್ಟು ಮತ್ತು ಹೂರಣ ಚೆನ್ನಾಗಾದ್ರೆ ಹೋಳ್ಗೆ ಚೆಂದ ಬರ್ತಾವೆ. ಅದಕ್ಕೆ ಒಬ್ಬೊಬ್ಬರು ಮೈದಾ ಹಿಟ್ಟು ಹಾಕ್ತಾರೆ. ಮೈದಾ ಹಿಟ್ಟನ್ನು ಹಾಕ್ಬೋದು ರೀ. ಯಾಕೆ ಮೈದಾ ಹಿಟ್ಟು ಹಾಕ್ಬೋದು ಅಂದ್ರೆ ಹೇಳಕತ್ತೀನಿ. ಹಿಟ್ಟು ಒಂದೊಂದು ಸಲ ಇದು ಇರ್ತಾವೆ, ಏನಂತರ ಚಲೋ ಇರೋಂಗಿಲ್ಲ. ಅದ್ರ ಸಲುವಾಗಿ ಮೈದಾ ಹಿಟ್ಟು ಹಾಕ್ಬೋದು ರೀ. ಈ ಥರ ಮಾಡ್ಕೋಬೇಕು. ಈಗಿಷ್ಟ ಕಲಿಸ್ಕೊಂಡೇನಿ ರೀ. ಕಲಿಸ್ಕೊಂಡ ಈ ಥರ ನೀರು ಸ್ವಲ್ಪ ನೀರು ಹೊಡ್ಕೋಬೇಕು, ಭಾಳ ನೀರು ಹೊಡ್ಕೋಬಾರ್ದು. ಸ್ವಲ್ಪ ಚಿಮ್ಸ್ಕೊಂಡ ಇಟ್ಕೊಂಡೆ ನಾನೀಗ. ಇದು ಒಂದು ಗಂಟೆ ನೆನೆಸ್ಕೊಂಡು ಇಟ್ಕೋಬೇಕ್ರಿ ಇದನ್ನ ಹಿಟ್ಟು. ಯಾಕಂದ್ರೆ ಅವಾಗ ಹೋಳ್ಗೆ ಸ್ಮೂತ್ ಆಗ್ತಾವೆ, ಮತ್ತು ಹಿಂಗೆ ಮೃದುವಾಗಿ ತಿನ್ನುವಾಗ ಟೇಸ್ಟ್ ಬರ್ತಾವೆ. ಅದಕ್ಕೋಸ್ಕರ ನಾನು ಬೆಳಗ್ಗೆನೇ ಎದ್ದು ದೇವ್ರ ಪೂಜೆಗತ್ತಂದ ಇದನ್ನ ಚೆಂದಾಗಿ ಹಿಟ್ಟು ನಾದ್ಕೊಂಡು ಇಟ್ಕೊಂಡೀನಿ. ಯಾಕಂದರೆ ಶಿವರಾತ್ರಿ ಅಮಾವಾಸ್ಯೆ ಐತೆ ನೋಡ್ರಿ, ಅದಕ್ಕೆ ಬೇಗ ಎದ್ದು ಬೇಗ ಮಾಡಕತ್ತೀನಿ. ಈಗ 2 ಸೀಟಿ ಆಗ್ಯಾವ. ಇನ್ನು 5-6 ಸೀಟಿ ಆಗ್ಬೇಕ್ರಿ. ಇನ್ನು 5-6 ಸೀಟಿ ಆಗಬೇಕು. ಗ್ಯಾಸ್ನಾಗ ಇಟ್ಕೊಂಡು ಇದನ್ನ ಕುದಿಸ್ಕೊಳಕತ್ತೀನಿ ರೀ. ನೋಡಿರಿ, ಈಗ ಬೇಳೆ ಕುದಿಸ್ಕೊಂಡು ಇಟ್ಕೊಂಡು ನೋಡಿರಿ. ಈಗ ಹಣ್ಣಾಗಿ ಬೇಳೆ ಕುದ್ದೈತಿ. ಈಗ ಸಾಂಬಾರು ಕತ್ತಂದ ಕಸ್ಕೊಳಕತ್ತೀನಿ ನೋಡಿರಿ. ಇಷ್ಟ ಸಾಂಬಾರು ಕತ್ತಂದ ನೀರು ಕಸ್ಕೊಳಕತ್ತೀನಿ. ಇದೇನು ನೀರು ಕಸ್ಕೊಳ್ಳೋದು ಐತಿಲ್ಲ, ಇದ್ರೊಳಗೆ ಬೇಳೆ ಒಳಗೆ ಹಾಕ್ಕೋಬೇಕು.
ಇದ್ರೊಳಗೆ ಹಾಕ್ಕೊಂಡು ನಾನು ಈಗ ಕುದಿಸ್ಕೋತೀನಿ ರೀ ಇದನ್ನ ಕುದಿಸ್ಕೊಂಡು ಇದು ಕುದಿಲಿ ಹಾಕತ್ತೈತ್ರಿ ಸಾಂಬಾರ್ ಕಂತ ತಿಕ್ಕೊಂಡಿದ್ದು ನೋಡ್ರಿ ನಾನು ಈಗ ಇದನ್ನ ಇದ್ರಾಗ ಸೋಸ್ಕೊತೀನಿ ನೋಡ್ರಿ ಬ್ಯಾಳಿನ ಅಂದ್ರೆ ಕಟ್ ಹತ್ತೀವಿ ನಾವು ಹೋಳಿಗೆ ಸಾಂಬಾರು ಮಾಡಕ್ಕೆ ಕಟ್ ಬೇಕಾಗಿರ್ತೈತಿ ನೋಡ್ರಿ ಕಟ್ಟ ಬ್ಯಾಳೆ ಉಂಟು ನಾನು ಜಾಸ್ತಿ ಕಟ್ ತಗೊಳಕ್ಕೆ ಇದು ಮಾಡ್ಕೊ ಈಗ ಮತ್ತೆ ನೋಡ್ರಿ ನಾನು ಕುಕ್ಕರ್ನಾಗೆ ಅದನ್ನು ಹಾಕೋತೀನಿ ರೀ ಬ್ಯಾಳೆ ಅದೇನು ಬ್ಯಾಳೆ ಐತಿ ಕುಕ್ಕರ್ನಾಗ ಹಾಕ್ಕೊಂಡು ಅದಕ್ಕೆ ಬೆಲ್ಲ ಕೂಡಿಸ್ಕೋತೀನಿ ಇಷ್ಟು ಬೆಲ್ಲ ಕೂಡಿಸ್ಕೊಂಡು ಇದನ್ನ ಈ ಥರ ಮಿಕ್ಸ್ ಮಾಡ್ಕೋತೀನಿ ರೀ ಈ ಥರ ಮಿಕ್ಸ್ ಮಾಡ್ಕೊಂಡು ಇದಿಷ್ಟು ಉಪ್ಪು ಹಾಕ್ಕೊಳಕತ್ತೀನಿ ನೋಡ್ರಿ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಹೂರ್ಣಕ್ಕೆ ಒಬ್ಬೊಬ್ಬರು ಹಾಕ್ಕೊಳ್ಳಂಗಿಲ್ಲ ಬಟ್ ಹಾಕೊಂಡ್ರೆ ಚೆನ್ನಾಗಿರ್ತೈತೆ ರೀ ಉಪ್ಪು ಹಾಕ್ಕೊಳ್ಳೇಬೇಕು ಒಬ್ಬೊಬ್ಬರ ಬೆಲ್ದಾಗ ಇರ್ತೈತಂದ್ರೆ ಬಿಡ್ತಾರೆ ಬಟ್ ಆ ಥರ ಬಿಟ್ಟು ಅಂದ್ರೆ ಟೇಸ್ಟ್ ಚೆನ್ನಾಗಿರಂಗಿಲ್ಲ ಅದ್ರಿಗೋಸ್ಕರ ನಾನು ಗ್ಯಾಸ್ ಹಚ್ಕೊಂಡು ಗ್ಯಾಸ್ ಹಚ್ಕೊಂಡು ಇಟ್ಕೊಂಡು ನೋಡ್ರಿ ಈ ಥರ ಒಂದು 10-20 ನಿಮಿಷ ಇದು ಮಾಡ್ಕೋಬೇಕು ಇದನ್ನು ಹೂರ್ಣನ ಈಗ ನಾನು ಈ ಥರ ಹೂರ್ಣ ಇದು ಮಾಡ್ಕೊಳಕತ್ತೀನಿ ರೀ ಇದು ಕುದೀತೈತಿ ಆಮೇಲೆ ಕುದ್ದ ಬಳಿಕ ಹೂರ್ಣ ಹರ್ಕೊಳ್ಳೋನು ಈಗ ನೋಡ್ರಿ ಆಯಿತು ಹೂರ್ಣ ಆಗೈತಿ ಈಗ ರುಬ್ಕೊಂಬರೋಣ್ರಿ ನೋಡತ್ತಿರ್ಬೋದು ಈಗ ಉತ್ತರ ಕರ್ನಾಟಕದ ಕಡೆ ಎಲ್ಲ ಕಡೆ ಗೊತ್ತಿರ್ತೈತೆ ರೀ ಇಂಥ ಚಾಣ್ಗಿ ಬ್ಯಾಳೆ ಸೋಸೋ ಚಾಣ್ಗಿ ಇದು ಹೂರ್ಣ ಇರೋದು ಅಂತಾರೆ ಚಾಣ್ಗಿಗೆ ಈ ಥರ ಹಾಕ್ಕೊಂಡು ಅದ್ರೊಳಗೆ ನಾನು ಹೂರ್ಣ ಹರ್ಕೋತೀನಿ ರೀ ನೋಡ್ರಿ ಈ ಥರ ಹೂರ್ಣ ಹರ್ಕೊಂಡೆ ನಾನು ಈಗ ನೋಡ್ರಿ ನಾನು ಹಿಟ್ಟು ತೊಗೊಂಡಿನಿ ನೋಡ್ರಿ ಇದು ಒಂದು ತಾಸು ಆಗೈತೆ ಹಿಟ್ಟು ನಾದ್ಕೊಂಡು ಇಟ್ಕೊಂಡು ಈಗ ಇದನ್ನ ಹಿಟ್ಟು ಮಾಡ್ಕೋಬೇಕ್ರಿ ಹಿಟ್ಟು ಮಾಡ್ಕೊಳ್ಳೋದಂದ್ರೆ ಹೋಳಿಗೆ ಹಿಟ್ಟು ಬೇರೆ ಮಾಡ್ಕೋಬೇಕಾಗ್ತೈತೆ ನಾವು ಈಗ ನೀರು ಚಿಮ್ಸ್ಕೊಂಡು ಸ್ವಲ್ಪ ನೀರು ಚಿಮ್ಸ್ಕೊಂಡು ನಾದ್ಕೊಳ್ಳೋಣ್ರಿ ಈ ಥರ ಯಾವ ಥರ ಅಂದ್ರೆ ಹಿಂಗೆ ಬಡ್ಕೋಬೇಕ್ರಿ ಇದನ್ನ ಹಿಟ್ಟು ಒಬ್ಬರ ಕುಟ್ಕೋತಾರ ಒಬ್ಬರು ಹಿಂಗೆ ಗುಂಡ್ಕಲ್ಲೇ ಕುಟ್ಕೋತಾರೆ ಉತ್ತರ ಕರ್ನಾಟಕದ ಗೊತ್ತಿರ್ತೈತಿ ಈಗ ನಮಗೆ ಕುಟ್ಕೊಳ್ಳೋದು ಬೇಡ ಅಂದರೆ ಈ ಥರ ಹಿಂಗೆ ಸ್ವಲ್ಪ ಬಡ್ಕೊಳ್ಳೋದು ಹಿಂಗೆ ಸ್ವಲ್ಪ ನೀರು ಹಚ್ಕೊಳ್ಳೋದು ಈ ಥರ ಮಾಡ್ತಾರೆ ನೋಡ್ರಿ ಈ ಥರ ಟಪ್ ಬಡಿಬೇಕು ನಾವು ಗ್ಯಾಸ್ ಕಟ್ಟಿಮ್ಯಾಗ ನಾದ್ಕೋಬೇಕು ಈ ಥರ ಮೃದುವಾಗಿ ಬರ್ತೈತೆ ರೀ ಹಿಟ್ಟು ಆಮೇಲೆ ನಾವು ಹೋಳಿಗೆ ಮಾಡೋಕೆ ಚೆನ್ನಾಗಿ ಬರ್ತೈತಿ ಅದ್ರ ಸಲುವಾಗಿ ಈಗ ಆಗೈತೆ ರೀ ಆಲ್ಮೋಸ್ಟ್ ಇದ್ರ ಮ್ಯಾಗ ಸ್ವಲ್ಪ ಎಣ್ಣೆ ಹಚ್ಕೊಂಡು 10-20 ನಿಮಿಷ ಬಿಟ್ಟು ಆಮೇಲೆ ಹೋಳಿಗೆ ಮಾಡ್ಕೊಳ್ಳೋಣ್ರಿ ಉತ್ತರ ಕರ್ನಾಟಕ ಕಡೆ ಎಲ್ಲರೂ ಹೋಳಿಗೆ ಅಂದ್ರೆ ಭಾಳ ಇಷ್ಟಪಡ್ತಾರೆ ಹಬ್ಬ ಹುಣ್ಣಿಮೆಗೆಲ್ಲ ಹೋಳಿಗೆ ಮಾಡ್ತೀವಿ ನಾವು ಎಲ್ಲ ಕಡೆನೂ ಮಾಡ್ತಾರೆ ಜಾಸ್ತಿ ಉತ್ತರ ಕರ್ನಾಟಕ ಕಡೆ ಇದು ಏನಂತಾರ ಕಡಲೆಬೇಳೆ ಹೋಳಿಗೆ ಭಾಳ ಮಾಡ್ತೀವಿ ನಾವು ಯಾವ ಹೋಳಿಗೆನೂ ಮಾಡಲ್ಲ ನೋಡ್ರಿ ಗ್ಯಾಸ್ ಹೊತ್ತಿಸ್ಕೊಂಡು ಹೋಳಿಗೆ ಸೆಟ್ ಮಾಡ್ತೀನಿ ತೆವಿ ಇಟ್ಕೊ ನೋಡ್ರಿ ಒಂದ್ಸಲ ಹಿಟ್ಟು ಅಳಸಾಯ್ತಂದ್ರೆ ಹಿಟ್ಟು ಅಂತೀನಿ ಇದು ಹೂರ್ಣ ಅಳಸಾಯ್ತಂದ್ರೆ ಫ್ರಿಜ್ಜರೊಳಗೆ ಇಟ್ಕೋರಿ ಅವಾಗ ಎರಡೂ ಇದು ಆಗ್ತೈತಿ ಸ್ವಲ್ಪ ಹಿಟ್ಟು ಅಳಸ್ ಮಾಡ್ಕೋಬೇಕ್ರಿ ಹೂರ್ಣ ಅಳಸಾದ್ರೆ ಹಿಟ್ಟು ಅಳಸ್ ಮಾಡ್ಕೋಬೇಕು ಮತ್ತು ಹೂರ್ಣ ಗಟ್ಟಿ ಆದ್ರೆ ಹಿಟ್ಟನ್ನು ಗಟ್ಟಿ ಮಾಡ್ಕೋಬೇಕು ನೋಡ್ಕೊಂಡು ಮಾಡ್ಕೋಬೇಕ್ರಿ ಸ್ವಲ್ಪ ಇದು ಅನಿಸ್ತೈತಿ ಈಗ ನೋಡ್ರಿ ನಾನು ಹಿಟ್ಟು ತೊಗೋತೀನಿ ಗೋಧಿ ಹಿಟ್ಟು ತೊಗೋತೀನಿ ತೊಗೊಂಡು
ಈ ಥರ ಮಾಡ್ಕೋಬೇಕ್ರಿ. ಈ ಥರ ಮಾಡ್ಕೊಂಡ ಇದ್ರೊಳಗೆ ತುಂಬ್ಕೊಂಡ ಈ ಥರ ತುಂಬ್ಕೋಬೇಕ್ರಿ ಕೈಲಿ. ಈಗ ಶೇಂಗಾ ಹೋಳಿಗೆ ಹೆಂಗೆ ಮಾಡ್ತೀರಿ ನೋಡ್ರಿ, ಸೇಮ್ ಶೇಂಗಾ ಹೋಳಿಗೆ ಮಾಡ್ದಂಗೆ ಇದು. ಈಗ ತಳಗ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋದು. ಒಬ್ಬೊಬ್ರು ಹಿಟ್ಟು ಹಚ್ಚಿ ಮಾಡ್ತಾರೆ, ಹಿಟ್ಟು ಹಚ್ಚಿನೂ ಮಾಡ್ಬೋದ್ರಿ. ನನಗೆ ಅಷ್ಟು ಹಿಟ್ಟು ಹಚ್ಚಿ ಅಷ್ಟು ಬರಂಗಿಲ್ಲ ಅಂತಂದ್ರೆ ನಾನು ಎಣ್ಣೆ ಹಚ್ಚಿ ಮಾಡ್ತೀನಿ. ಎಂದು ಎಣ್ಣೆ ಹಿಟ್ಟು ಹಚ್ಚಿ ಮಾಡಿಲ್ಲ ನಾನು. ಕೋಳ್ಪಟ್ಟಿಗಿದ್ರೆ ಕೋಳ್ಪಟ್ಟಿ ಫಸ್ಟ್ ನಾನು ಗ್ಯಾಸ್ ಕಟ್ಟಿ ಮ್ಯಾಗೆ ಮಾಡ್ತಿದ್ವಿ. ಈ ಕೋಳ್ಪಟ್ಟಿಗೆ ತೊಗೊಂಡಿನಿ ನಾನು. ಇದಕ್ಕೆ ಕೋಳ್ಪಟ್ಟಿಗೆ ಅಂತಾರ. ಈ ಥರ ಮಾಡಿ ಇದಕ್ಕೆ ಎಣ್ಣೆ ಸೋಸ್ಕೋಬೇಕ್ರಿ. ನಾವು ಇಲ್ಲಿ ತವಿಯೊಳಗೆ ಎಣ್ಣೆ ಹಾಕೊಳಂಗಿಲ್ಲ, ಯಾಕಂದ್ರೆ ತವಿ ಇದು ಆಗ್ತೈತೆ ತಂದ. ಈ ಥರ ಹೋಳಿಗೆ ಹಾಕೋದು ಚಂದ ಆಗ್ತಾವು ಹೋಳಿಗೆ. ಈ ಥರ ಮಾಡ್ರಿ, ಭಾಳ ಈಜಿ. ಹೋಳಿಗೆ ಹೋಗೋಕೆ ಭಾಳ ಅಂತಾರೆ, ಭಾಳ ಬಿರಿ ಬಿರಿ ಅಂತಂದ. ಭಾಳ ಏನು ಬಿರಿ ಅಲ್ಲ, ಹೋಳಿಗೆ ಭಾಳ ಈಜಿ ಆಗ್ತಾ ಇರ್ತಾವೆ. ಇನ್ನು ಹೊಳೆ ಸುಕ್ಕೊಳ್ಳೋಣ್ರಿ. ಈ ಥರ ತವಿ ಕಾಯಿನ ಹಾಕ್ರಿ, ಯಾಕಂದ್ರೆ ತವಿ ಕಾಯ್ಲಿಕ್ಕಂದ್ರೆ ಇದು ಆಗ್ಬಿಡ್ತೈತಿ, ಏನಂತಾರ ಹರಿದು ಬಿಡ್ತಾವೆ. ಅದಕ್ಕೆ ನೋಡ್ರಿ ಈ ಥರ. ನಿಮಗೆ ಹೂರಣ ಅಳಸಾಗಿತ್ತಂದ್ರೆ ಫ್ರಿಜ್ಜರ್ ಒಳಗೆ ಇಟ್ಕೋಬೋದ್ರಿ, ಯಾಕಂದ್ರೆ ಅದು ಗಟ್ಟಿ ಆಗ್ತೈತಿ ಫ್ರಿಜ್ಜರ್ ಒಳಗೆ ಇಟ್ಕೊಂಡ್ವಿ ಅಂದ್ರೆ. ಈಗ ಮತ್ತೊಂದು ಹೋಳಿಗೆ ಮಾಡಾಕತ್ತೀನಿ ನೋಡ್ರಿ. ಈ ಥರ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋದು. ಎಣ್ಣೆ ಹಚ್ಕೊಂಡ ಸ್ವಲ್ಪ ಹಿಟ್ಟು ತೊಗೊಂಡು ಈ ಥರ ಗುಂಡಕ್ಕೆ ಮಾಡಿ ಹೂರಣ ನೋಡ್ರಿ ಈ ಥರ ಇಷ್ಟ ಹೂರಣ ತೊಗೊಂಡಿನಿ ನಾನು. ಹೂರಣ ತೊಗೊಂಡು ಅದನ್ನು ಹೂರಣ ಸ್ವಲ್ಪ ಗುಂಡಕ್ಕೆ ಮಾಡಿ ಈ ಥರ ಒಳಗೆ ತುಂಬ್ಕೊಳ್ಳೋದ್ರಿ ಹೂರಣ ಎಲ್ಲನೂ. ಈ ಥರ ಗುಂಡಕ್ಕೆ ಮಾಡಿ ನಾನು ಸ್ವಲ್ಪ ಕೋಳ್ಪಟ್ಟಿಗೆ ಎಣ್ಣೆ ಹಚ್ಕೋತೀನಿ. ಎಣ್ಣೆ ಹಚ್ಕೊಂಡ ಈಗ ಲಟ್ಟಿಸ್ಕೋತೀನಿ ನೋಡ್ರಿ. ಹಿಂಗೆ ಹೆಂಗೆ ಲಟ್ಟಿಸ್ಕೊಳತ್ತೀನಿ ನೋಡ್ರಿ, ಆ ಥರನೇ ಲಟ್ಟಿಸ್ಕೋತೀನಿ. ಅಂದರೆ ಚೆಂದ ಆಗ್ತಾವ್ರಿ ಹೋಳಿಗೆ ಈ ಥರ ಮಾಡಿ. ಉತ್ತರ ಕರ್ನಾಟಕ ಕಡೆ ಫೇಮಸ್ ನೋಡ್ರಿ, ಅದಕ್ಕೆ ಹೋಳಿಗೆ ಚೆನ್ನಾಗಿ ಆಗ್ತಾವೆ ಈ ಥರ ಮಾಡಿದ್ವಿ ಅಂದ್ರೆ. ಹೋಳಿಗೆ ಬರ್ಲಾರ್ದವರು ಹೋಳಿಗೆ ಮಾಡ್ಕೋಬೋದ್ರಿ. ಈಗ ಮ್ಯಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆಮೇಲೆ ಹಂಚಿನ ಮ್ಯಾಗ ಕಾಯಿನ ಹಂಚಿನ ಮ್ಯಾಗ ಉತ್ಕೋಬೇಕ್ರಿ. ಅಂದ್ರೆ ಹೋಳಿಗೆ ಸ್ಪೆಷಲ್ ಏನಂದ್ರೆ ಇದಕ್ಕೆ ಒಬ್ಬೊಬ್ಬರ ಮೈದಾ ಹಿಟ್ಟು ಹಾಕ್ತಾರೆ. ಗೋಧಿ ಹಿಟ್ಟು ಜಿಗಿ ಇತ್ತಂದ್ರೆ ಮೈದಾ ಹಿಟ್ಟನ್ನು ಹಾಕೊಳ್ಳೋ ಕಾರಣ ಇಲ್ಲ. ಮತ್ತು ಗೋಧಿ ಹಿಟ್ಟು ಜಿಗಿ ಇರ್ಲಿಕ್ಕಂದ್ರೆ ಮೈದಾ ಹಿಟ್ಟು ಹಾಕೋರಿ, ಹಾಕೊಂಡು ಮಾಡ್ಕೋರಿ, ಚೆನ್ನಾಗಿ ಆಗ್ತಾವೆ ಹೋಳಿಗೆ. ನೋಡಿರಿ ಹೆಂಗೆ ಉಬ್ಬೇವು. ಮನೆ ಗೋಧಿ ಇಲ್ಲಿ ಅದಾವೆ, ಅದಕ್ಕೆ ಇಷ್ಟು ಚೆನ್ನಾಗಿ ಹೋಳಿಗೆ ಆಗ್ತಾವ್ರಿ. ನಾ ಏನು ಜಾಸ್ತಿ ನಾದಿ ಇಡಂಗಿಲ್ಲ, ಬಟ್ ಎಷ್ಟು ಹೆಂಗೆ ಮಾಡಿದ್ರು ಹೋಳಿಗೆ ಚೆನ್ನಾಗಿ ಆಗ್ತಾವ್ರಿ. ಈಗ ಸರ್ವ್ ಮಾಡ್ಕೊಳಕತ್ತೀನಿ ನೋಡಿರಿ. ಈ ಹೋಳಿಗೆ ವಿಡಿಯೋ ಇಷ್ಟ ಆದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋರಿ. ಎಲ್ಲರಿಗೂ ಇಷ್ಟೊತ್ತನ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಥ್ಯಾಂಕ್ ಯು.